ನಾಳೆ ವಿಶ್ರಾಂತಿ ಕವಲವಾದ ಪ್ರತಾಪನವರೇ ನಮ್ಮೂರು ಹೆಣ್ಣು ಮಾದರಿ ಮಹಾನಗರಿ ಮಾತೆ ಇಲ್ಲಿವರೆಗೆ ಮಧ್ಯಾಹ್ನಿಸುವಂಥದ್ದು ಪ್ರಥಮ ಅಲ್ಪೋಪಹಾರ ಮಧ್ಯಾಹ್ನಿಸುವಂಥದ್ದು ಅದಕ್ಕೆ ಜನಭಾಗದಲ್ಲಿಲ್ಲ ವಿಶೇಷ ಭಾಗದಲ್ಲಿಲ್ಲ ಅದಕ್ಕಂತ ವೃತ್ತಿಯಿಂದ ಇವತ್ತ ಪ್ರಾರಂಭದಿಂದ ಸ್ವಲ್ಪ ವಿಳಂಬ ಸ್ವಲ್ಪ ವಿಷಯ ಕಮ್ಮಿ ನಾನಿಂದ ಪ್ರಾರಂಭ ಆಗ್ತದೆ ಅದಕ್ಕಂತ ವೃತ್ತಿಯಿಂದ ಇವರು ವಿಶೇಷವಾಗಿ ಜಡೇಸಿದ್ದ ಮಹಾಶಿವಿಗೆ ಪುರಾಣ ಜಡಿಸಿದ್ದ ಮಹಾಶಿವಿಯಲ್ಲಿ ಗ್ರಂಥಾತ ಅಪ್ರತಿಮದ್ದಾಗಿ ಈ ಪ್ರಾರಂಭದ ಸಕಲ ಧ್ವಜಾರೋಹಣ ಮಾಡಿ ಅವರ ತತ್ವಗಳು ನಮ್ಮ ತತ್ವಗಳು ಭಕ್ತ ಮಹೇಶ ಪ್ರಸಾದಿ ರಾಜರಂಗಿ ಶರಣ ಐಕ್ಯ ಜಡೇಸಿದ್ದ ಶಿವೆಯಲ್ಲಿ ಐಕ್ಯಸ್ಥಿತ ಮಹಾನ್ ಜ್ಞಾನಿ ಜಡೇಸಿದ್ದ ಶಿವ ಅವನ ಪುರಾಣ ಕೇಳಿ ವಾಚನೆ ಪುರಾಣ ಈ ಪುರಾಣ ಶ್ರೇಷ್ಠವಾದ ಪುರಾಣ ಇದು ಅತ್ಯಂತ ಪುರಾಣ ಅಲ್ಲ ಅತ್ಯಂತ ಶ್ರೇಷ್ಠವಾದ ಪುರಾಣ ಇದು ಮಾನವರು ಬದಲಾಗಿರ್ತಾರೆ ಅದು ಸಂಸಾರಕ್ಕೆ ಬದಲ ಅನುಮಹಾಜ್ಞಾನ ಆಗ್ತಾರೆ ಅದಕ್ಕಂತ ವೃತ್ತಿಯಿಂದ ಈ ಪುರಾಣ ಕೇಳೋದು ಭಾಗ್ಯ ಕರ್ಸಿ ದೇಶ ಅವಶ್ಯಕ ಅದಕ್ಕೆ ನಾನೇ ಪಾವನ ಕರ್ಸಿ ದೇಶ ಮಹಾಜ್ಞಾನಿ ಅಪ್ರತಿಮ ಜ್ಞಾನಿ ಅವನ ಪ್ರಮಾಣಗಳು ನಿಮ್ಗೆಲ್ಲ ಕೊಟ್ಟಿದೆ ಅದಕ್ಕಂತ ವೃತ್ತಿಗೆ ಪ್ರತಿಯೊಬ್ಬರು ಕೂಡ ಆಚರಣೆ ಜಾತ್ರೆ ಮಹೋತ್ಸವಕ್ಕೆ ಒಬ್ಬ ಮಹಾಶಿವಿ ಪುರಾಣ ಜನರನ್ನು ಪೋಷಿಸ್ತಾ ಇದ್ದೀವಿ ಮನುಷ್ಯ ಹುಟ್ಟಿದ ಮೇಲೆ ಯಾಕೆ ಹುಟ್ಟಿದ ಸಾಯಕ ಯಾಕೆ ಸಾಯ್ತು ಅಂದಾಗ ಕೆಲಸ ಆಗ್ಬಾರ್ದು ಹುಟ್ಟಿದ ಮೇಲೆ ಸಾಕೋದು ಮಾಡಬೇಕು ಅಂದರೆ ಮಕ್ಕಳು ಭಾಳ ಬರಬೇಕು ವ್ಯಾಕರಣ ಮರದಂದರೆ ಸರ್ವಹಾರಕ್ಕೆ ಬೆಲೆ ಕೈವರಿಲ್ಲ ನೆಲಗಾಲದ ಹೆಣ್ಣೆಂದರೆ ಒಂದು ಅಡಿಗೆ ಹೋಗೋದ್ರಿಂದ ಮನದಿಂದ ಕರಕಟ್ಟು ನನ್ನ ಮಾಡಿ ಇಷ್ಟು ಕಟ್ಟಿಲ್ಲ ಮನುಷ್ಯ ಬಾರಿ ಅದಕ್ಕೆ ಹುಟ್ಟಿದ ಮೇಲೆ ಭಾಳ ಸಾಕ್ಷಿಕವಾಗಬೇಕು ಮಹಾತ್ಮರು ನೆನವೇ ಜನವನ್ನು ಸುರಕ್ಷಿತವಾಗಬೇಕು ದೊಡ್ಡವ್ರ ಚರಿತ್ರೆಯಿಂದ ದೊಡ್ಡವ್ರ ಧ್ಯಾನ ಮಾಡಿಕೊಂಡ್ರೆ ನಾವೆಲ್ಲ ಪುಣ್ಯಾತ್ಮ ಆಗ್ತೀವಿ ಕರ್ಸಿದ್ದೆ ಸುಮಾರು ಸಾವಿರಾರು ವರ್ಷ ಪುಣ್ಯಾತ್ಮ ಕರ್ಸಿ ದೇಶ ಮೈಸೂರು ಮತ್ತು ಇತಿಹಾಸ ಸುಮಾರು 1000 ವರ್ಷ ಇತಿಹಾಸ ಇರ್ತದೆ ಸುಮಾರು ಕರ್ಸಿ ದೇಶ ಒಂದು 1000 ಇತಿಹಾಸದಂಥ ಮಹಾ ಶಿವಯೋಗಿ ಈ ನಾಳೆಲ್ಲ ಭಾವನಾಂತ ಮಹಾಸಿದ್ಧ ಶಿವಯೋಗಿ ಅವ್ರ ಜಾತ್ರೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದಕ್ಕಂಥ ವೃತ್ತಿಯಿಂದ ಏನು ಮಾಡಿಬಿಟ್ಟು ಭಕ್ತಿ ಭಾಳ ಮುಖ್ಯ ಭಕ್ತಿಗಿಂತ ಕೊಡ್ತೀವಿ ಭಕ್ತಿಗೆ ಕೊಡ್ತೀವಿ ಯಾವುದಿಲ್ಲ ಅದಕ್ಕಂಥ ವೃತ್ತಿಯಿಂದ ನಾವು ಹಂಸಾರೆಲ್ಲ ಭಕ್ತರು ಅದೆಷ್ಟೋ ವರ್ಷದಿಂದ ಅಜ್ಜಿ ಜಾತ್ರೆ ಮಾಡ್ಕೊಂಡು ಬಂದಿದ್ರಿ ಪುರಾಣಕ್ಕೆ ಬಂದಿದ್ರಿ ಜಾತ್ರೆ ಪ್ರತಿ ಕೂಡ ವರ್ಷಕ್ಕೆ ತೋರಿಸಿ ವಿಶೇಷವಾಗಿ ಭಾಳ ಸಂತೋಷದ ಜಾತ್ರೆ ಮಾಡುವಂಥ ನಮ್ಮ ಅನುಸಾರದ ಭಕ್ತಿ ಮಾಡ್ಕೊಂಡು ಹೋಗ್ತೇವೆ ಇದು ಮುಖ್ಯವಾಗಿ ಏನು ಬೇಕಂದ್ರೆ ಭಕ್ತಿ ಬೇಕು ಭಕ್ತಿ ಭಾಳ ಮುಖ್ಯ ಭಕ್ತರು ತುಂಬ ಶಕ್ತಿ ಇರ್ತದೆ ಅದಕ್ಕೆ ಒಬ್ಬ ಗುರುಗಳು ಒಬ್ಬ ಶಿಕ್ಷಕರು ಬಂದಾಗ ಇದು ತೋಟು ಹೋಗುವ ಭಾನುವಾರ ಸುಮಾರು 3-4 ದಿವಸ ದಾಟಿ ಕೈ ನೋಡ್ರಿ ಬಹಳ ದಾಟಿ ಅದಕ್ಕೆ ಏನು ಹೊತ್ತು ಅಲ್ಲೇ ವಸ್ತು ಮಾಡಲು ಮತ್ತೆ ಸರಿ ಅಂತ ಹೋಗ್ತಿದ್ದಾವ ಇವತ್ತು ವೆರಿ ಸರಿ ಭಾಳ ಸರಿ ಬರ್ತಾರೆ ಹೋಗಿ ಕಾಲಕ್ಕೆ ಮುಂದೆ ದೊಡ್ಡ ಅನುಭವ ಹಾಗೂ ವಾಕ್ಸಂಗ್ರಮ ಭಾಳ ಬಂಗಾರ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಒಂದು ಕಾಡಿಗೆ ಆಗಿದ್ದಾವೆ ಆ ತಾನು ಮುಂದೆ ಭಯಂಕರ ಭಯ ಇತ್ತು ಯಾವ ಮಾಡಿದ ನಾನು ಐದು ನಾನು ಕೊಟ್ಟಿದ್ದೆ ಮುಂದೊಂದು ಕಾಡು ಭಾಳ ಡೇಂಜರ್ ಪರಿಸ್ಥಿತಿ ನನ್ನ ಜೊತೆ ನಮ್ಮ ಜಾಗ ಚೆನ್ನಾಗಾಗುತ್ತೆ ವಿಚಾರ ಮಾಡಿಕೊಂಡು ಯಾರು ಕೊಟ್ಟಿದ್ದ ಇವತ್ತಿದ್ವ ಬಂಗಾರ ಬೇಜಾರು ಮಾರ್ಯ ರೋಜಗಾರ ಬಂದ ಎರಡು 3 ತಾಸು ಹೋದ ಊರೈದು ಸಮೀಪ ಇದೆ ಊರುಗಳು ಹೇಳಿಲ್ಲ ನೀವು ಬಂಗಾರ ಹೇಳ್ತೀರಿ ಭಾಳ ಹುಷಾರಿ ತಗೊಂಡು ಎಲ್ಲಿ ಹೊತ್ತು ಅಲ್ಲಿ ವಸ್ತಿ ಮಾಡ್ತೀವಿ ಅಂದ್ರೆ ಅವ್ರು ಹೇಳಿದ್ರು ಎಲ್ಲಿ ಊರಿಂದ ವಸ್ತಿ ದುಡ್ಡು ಇವೇ ತಗೊಂಡ ಸರಿ ಊರಿಂದ ಅಕ್ಷರ ಮುಂದಾರ ಇದು ಬಂಗಾರ ಸಾಮಾನು ಅಕ್ಷರ ಹತ್ರ ಎಲ್ಲ ಮಾಡಿ ತುಂಬ ಮಾಡ್ತ ಇವೆಲ್ಲ ಬಾ ನಮ್ಮ ಗುರುಗಳ ಎಲ್ಲಿ ಹೊತ್ತು ವಸ್ತಿ ಮಾಡ್ತಾರೆ ಅದು ಊರೇನಿದೆ ಮುಂದೆ ಕಾಡ್ಲಾಗಿ ಮಾಜಿ ಮಾಡಿ ನಮ್ಮ ಗುರುಗಳು ಎಲ್ಲಿ ಹೊತ್ತು ವಸ್ತಿ ಮಾಡ್ತಾರೆ ಅಂತ ಆ ರೋಡ್ನಾಗ ಬರ್ತೀವ 3-4 ಕಡೆ ಇದು ಪ್ರಸಾದಿ ದೇವ್ರ ಮನೆ ಇದು ಅಡಿಗೆ ಮನೆ ಅಂತ ಆ ದೇವ್ರ ನೀರು ಹಾಕಿದ್ನಲ್ಲ ಅದ್ರಾಗ ಹಿಟ್ಟು ಕಡಿಮೆ ಅದ್ರಾಗ ರೋಡ್ ಹೋಗ್ಬೋದು ಅವು ಭಾಳ ಬೇಕು ಅಕ್ಷರ ಬಂಗಾರ ಭಾಳ ಅಂತ ಏನು ಮಾಡಿ ವಿಚಾರ ಮಾಡಿ ರೋಡ್ ದೇವ್ರ ಬರುತ್ತೆ ಬೃಹತ್ ಮ್ಯಾಚ್ ಊರು ಕಾಡಿಗೆ ಆಗಿತ್ತು ಯಾವ ಸಂಬಂಧ ಸಿಗುತ್ತೆ ಮ್ಯಾಚ್ ಅಂತ ನೋಡು ದೇವ್ರ ಕಳೆದು ಬಂದರು ಕಾಡ್ತಾ ಇರ್ತಾರೆ ದಾರಿ ಬಂದು ಎಣ್ಣೆ ಮುಂದೆ ಬರೋದಾಗ ನೀವು ಬಾಟಿ ಬಂದು ಸ್ಟಾರ್ಟ್ ಮಾಡಿದ್ರು ಬಾಟಿ ನಾನು ಮುಗಿಸ್ತಾರೆ ಬಾಟಿ ನಾನು ಮುಗಿಸ್ತಾರೆ ಮತ್ತು ಮುಂದೆ ಬಂದಿದ್ರಿ ದೇವ್ರ ಬಂಗಾರ ಬಂದಿತ್ತು
ಬರೀ ಆ ಕಾಡು ನಾನು ನಂಬಿಕೆ ಮಾಡಿ ಕಾಡು ಇವತ್ತು ಸುಳ್ಳೋದಿಲ್ಲ ಇವತ್ತು ಕಾಲಲ್ಲ ಅದು ನಾವು ಕಾಡು ಅಂತ ಬಂಗಾರ ನಂಬಿಕೆ ಮಾಡಿ ಕಾಡು ಭಾಳ ಇದನ್ನು ಮಾತಾಡಬೇಕು ಬಂಗಾರ ಅಂತಂದ್ರೆ ನಿಮ್ಮ ಸಂಶಯ ಬಂದ್ರೆ ಪುಣ್ಯಾತ್ ಏನು ಬಂಗಾರ ಪರೀಕ್ಷೆ ಮಾಡಿದ್ರು ಒಂದು ಕೇಳಿದ್ರು ಏನಿದೆ ಅಕ್ಷರ ನಾಲ್ಕು ಬೇಸಿಗೆ ಬಂದ್ರಪ್ಪ ಅಂತ ಅವು ಭಕ್ತಿ ಇದೆ ಅಕ್ಷರ ಭಕ್ತಿ ಇದೆ ಇವು ನಂಬಿದ್ದ ದೇವ್ರನ್ನ ಅವು ಭಕ್ತಿ ಇದಲ್ಲ ಕದ್ರು ಬಂದು ಸುಟ್ರು ಬಂಗಾರ ಹೇಳ್ತಾರೆ ಬಂಗಾರ ಏನೋ ಅಂತ ಅವನು ಸಾಲ ಇದಕ್ಕೆ ಕಾರಣ ಭಕ್ತಿನ ಕಾರಣ ಭಕ್ತಿ ನಾವು ಅವನು ನಂಬಿದ್ದ ಏನು ಗುರುಗಳು ವಾಕ್ಯ ನಂಬಿದ್ದವ ಏನು ಬಂದು ಅಂತ ವಸ್ತು ಮಾಡಕ್ಕೆ ಅದು ಊರಾಗಿಂದ ಕಾಡು ಗುರುವಾಕ್ಯ ನಂಬಿದ್ದವ ಗುರುಗಳನ್ನು ಅವನ್ನ ಕಾಪಾಡಿದ್ರು ಬಂಗಾರ ನಂಬಿ ಬಂಗಾರ ಅವ್ನು ಕಾಡು ನಂಬಿದ್ರು ಕಡಿಮೆ ಕಾಳ ಇಲ್ಲಕ್ಕಿಂತ ಕಾಳ ಆ ಕಾಳು ಬರೀ ಸುಳ್ಳು ಕೊಟ್ಟಿದ್ದವ ಜಗದ ಇವ ಗಂಬ ಆಯ್ಕೆ ಏನು ಕೇಳಿಲ್ಲ ಅವ್ರು ಮಾಡ್ಕೊಂಡು ಅದಕ್ಕೆ ಜೀವನದೊಳಗೆ ನಂಬಿಕೆ ಸ್ವಲ್ಪ ಕರ್ಸಿದ್ದೇಶ ನಂಬಿ ಯಾರು ಬರ್ತೀರಿ ಕರ್ಸಿದ್ದೇಶ ಎಲ್ಲೋ ಕೊಡ್ತಾನೆ ಯಾಕಂದ್ರೆ ನನ್ನ ಜೀವನ ಅಂತಂದ್ರೆ ಒಬ್ಬ ಬೇಟೆಗಾರ ಒಂದು ಮನೆ ಮಾಡ್ಕೊಂಡು ಬಂದಂದ್ರೆ ಕಿಮ್ಮತ್ ಶಾಂತಿ ಮಾನವ ಕಿಮ್ಮತ್ ಐತೆ 100-200-500 ಕೊಡ್ತಾರೆ ನಮ್ಮ ಮನೇಲಿ ದೊಡ್ಡ ಸಾವುಕಾರ ಇತ್ತಪ್ಪ MLA ಇದ್ದ MP ಇದ್ದ ಮಂತ್ರಿ ಇದ್ದ ಸಂತಂದ್ರೆ ಬಜಾರ್ ಯಾರು ಕೊಡ್ತಾರೆ ಒಂದು ಅಡಿ ತೆಗೆದುಕೊಂಬುವರಿಲ್ಲ ಆಟು ಕಿಮ್ಮತ್ತಿಗಳಿದು ಅದಕ್ಕೆ ಮೊದಲಿಂದ ಕರ್ಕಡ್ತದೆ ಅನ್ನೋ ಬಾಳ್ವೆ ಮನುಷ್ಯ ಭಾಳ ಇರ್ತಾರೆ ಮುಂದಿದ್ದಾಗ ಚೆನ್ನಾಗಿ ಸಾಕಾರ ಬಂದು ಎಲ್ಲ ಬಂದ್ರೆ ಜಾಗದಾಗ ಹೋಗ್ತಿಂತ ದೇವ್ರು ಬೇಕಂತ ವ್ಯಕ್ತಿ ಅವರು ಕಲಿಸಿದ ದೇಶ ಅವ್ನ ಅರ್ಥ ಮಾಡ್ಕೋಬೇಕು ಭಾಳ ಬಂಗಾರ ನಮ್ಮ ಬಾಳ್ ಭಕ್ತಿ ವೈರಾಗ್ಯ ಬರ್ಬೇಕು ಅಂದ್ರೆ ಭಾಳ ಬಂಗಾರ ಆಗ್ತದೆ ಅದಕ್ಕಂತ ದೃಷ್ಟಿಯಿಂದ ಜೀವನದೊಳಗೆ ಅವರು ಬರ್ಬೇಕು ಮನು ಬರ್ಬಾರ್ದು ಅದಕ್ಕಂತ ದೃಷ್ಟಿಯಿಂದ ಜನಿಸಿದ ಶಿವಿ ಮಹಾಜ್ಞಾನಿ ಅಪ್ಪನ ಬಂದಾನೆ ಇಲ್ಲಿ ಕೂತ್ಕೊಂಡು ಆಮೇಲೆ ಬಂದು ಮಾತಾಡ್ತಾರೆ ಅವಾಗ ಓದಿದ್ದ ತೆರಬೇನಿದ್ದ ಅಲ್ಲ ಸಾವಿರಾರು ಕಿಲೋಮೀಟರ್ ಲಕ್ಷಾಂತರ ಕಿಲೋಮೀಟರ್ ಅವರು ನಿಜಾಮ್ ಶಕ್ತಿರು ಇದಕ್ಕೆ ಆರ್ಥಿಕ ಶಕ್ತಿ ಅದಕ್ಕಂತ ದೃಷ್ಟಿಯಿಂದ ಜನಿಸಿದ ಶಿವ ಮಹಾಜ್ಞಾನಿಯಿಂದ ಆನಂದ್ ಕುಮಾರ್ ಸ್ವಾಮಿಗಳು ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢ ರೋಜ್ ಕೇಳ್ಕೊಂಡಿದ್ದ ಯಾರನ್ನ ಆನಂದ್ ಕುಮಾರ್ ಸಿದ್ಧಾರೂಢ ಬರೀ ಹಿಂದಿನ ಬಗ್ಗೆ ಹೇಳ್ತಿದ್ದವರು ಬರೇ ಷಟ್ಶಾಸ್ತ್ರ ಹೇಳಿದ್ರು ಆಧ್ಯಾತ್ಮ ಹೇಳಿದ್ರು ಅದ್ವೈತ ಹೇಳಿದ್ರು ಹಿಂಗೆ ಹೇಳ್ತಿದ್ರು ಹೀಗಾಗಿ ಹಿಂದಿನ ಬಗ್ಗೆ ಹೇಳಿದ ಆನಂದ್ ಕುಮಾರ್ ಸ್ವಾಮಿಗಳಿಗೆ ಸಂಶಯ ಬಂತು ಹಾಗಾಗಿ ಹಿಂದಿನ ಬಗ್ಗೆ ಬರ್ತಾರೆ ಮಹಾನ್ ಜ್ಞಾನಿಗಳು 20 ಶತಮಾನ ಪ್ರಾರಂಭ ಅಪ್ರತಿಮ ಜ್ಞಾನಿ ಸಿದ್ಧಾರೂಢ ಮತ್ತು ಹಿಂದಿನ ಬಗ್ಗೆ ಬರ್ತಾ ಹೇಳಿಲ್ಲ ಅದು ಪ್ರಧಾನ ನಿಂಗಿಲ್ಲ ಹಾಗೆ ನಾನು ಸಂಶಯ ಬಂತು ಯಾರು ಆನಂದ್ ಕುಮಾರ್ ಸ್ವಾಮಿ
ಸಂಶೋಧನೆಗಳು ಏನು ಮಾಡಿದ್ರು ಸಂಸದೀಯ ಮಾಡಲಿಕ್ಕೆ ಜೆಡಿಎಸ್ ಶ್ರೀಮಂತರು ಜೆಡಿಎಸ್ ಮಹಾಶಿವರು ಮಾಡ್ತಾರೆ. ಅವ್ರು ದರ್ಶನ ಮಾಡ್ಕೊಂಡು ಬಂದ್ಮೇಲೆ ನಿರ್ಣಯ ಮಾಡ್ತಾರೆ. ಜ್ಞಾನಿಗಳು ಒಬ್ಬ ಸಮಾಜ ಸುಧಾರಕ, ಒಬ್ಬ ಸಮಾಜ ಜ್ಞಾನಿ, ಸಮಾಜ ಮಹಾಯೋಗೀಶ್ವರ ಬರ್ತಾ ಅಂತ ಹೇಳಿ ಗೋಚರವಾದ ಜೆಡಿಎಸ್ ಶಿವರು ಬರ್ತಾರೆ. ಜ್ಞಾನ ತಿಳ್ಕೊಂಡ್ರು ಅವ್ರ ಪದವಿಗಿದ್ದ ಆ ಜೆಡಿಎಸ್ ಶಿವರು ಪದ ಪದವಿಗಿದ್ದರು ಪದ ಅವರು ಅವಾಗ ಒಬ್ಬ ಸಮಾಜ ಸುಧಾರಕ ದೊಡ್ಡ ವ್ಯಕ್ತಿ ಇರ್ತಾರ. ಸಮಾಜ ಸುಧಾರಣ ದೊಡ್ಡ ವ್ಯಕ್ತಿ ಆದ ಫಲ ದಿಗಂತ ಆ ಕುಮಾರಸ್ವಾಮಿ ಹೋದ್ರೆ ಫಲ ದಿಗಂತ ಫಲ ದಿಗಂತ ಯಾರು ಜೆಡಿಎಸ್ ಕುಮಾರಸ್ವಾಮಿ ಹಾರು ನೋಡಿದ್ರು ಅವ್ರು ಫಲ ದಿಗಂತಪ್ಪ ನಾನು ಲಿಂಗ ಬಿಡ್ಬೇಕಂತ ಮಾಡಿದ್ದ ನಿನ್ನ ಪ್ರಕಾಶ ನಿನ್ನ ಜ್ಞಾನ ನಿನ್ನ ಸಾಧನೆ ಎಪ್ಪ ತಪ್ಪು ಮಾಡ್ತೀಯಪ್ಪ ಅಂತ ಹೋದ್ರು ದರ್ಶನ ಮಾಡಿಕೊಂಡ್ರು. ತಾವು ಏನು ಬೇಕಾಗಿತ್ತು? ಲಿಂಗ ಜ್ಞಾನ ಬೇಕಾಗಿತ್ತು, ಲಿಂಗ ಜ್ಞಾನ ಬೇಕಾಗಿತ್ತು. ಆಯ್ತು ಎಪ್ಪ ಲಿಂಗ ಬಿಡಬಾರ್ದು ಜ್ಞಾನ ಮಾಡ್ಕೊಂಡು ವಾಪಸ್ ಮುಂದೆ ಅಪ್ಪನ ಜ್ಞಾನಿಗಳು ಸಮಾಜ ಸುಧಾರಕರು ಆನಂದ ಕುಮಾರ್ ಅವರ ಕೆಲಸವನ್ನು ಇವತ್ತು ಬೇರೆ ಯಾರು ಮಾಡೇನು ಅಂಥ ಜ್ಞಾನ ಕುಮಾರ್ ಮಹಾಸ್ವಾಮಿ ಕಾರ್ಯಕ್ರಮಿಸೋರು. ಅದಕ್ಕೆ ಸ್ವಾಮಿ ಆದಾಗ ಬರೇ ಮಠ ಬೇಯಿಸಿದ ಬರೇ ರೊಕ್ಕ ಬೇಯಿಸೋದ್ರಿಂದ ದುಡ್ಡು ಬೇಯಿಸೋದ್ರಿಂದ ಸಮಾಜ ಸುಧಾರಣೆ ನಮ್ಮನ್ನು ಯಾವ ಥರ ಇರಬಾರ್ದು. ಸಮಾಜ ಸುಧಾರಣೆ ಸಮಾಜಕ್ಕೆ ಗೊತ್ತಿರಿ ಸಮಾಜಕ್ಕೆ ಜೀವನ ದೂರ ಮಾಡಿ ಜನಗಳಿಗೆ ಸದ್ಬುದ್ಧಿ ಸತ್ಕರ್ಮ ಕೆಲಸ ಮಾಡಬಾರ್ದು. ಬರೀ ದುಡ್ಡು ತೊಗೊಂಡ ಅದನ್ನು ತೊಗೊಂಡ ಇದನ್ನು ಮಾಡಿದ ಮತ್ತು ಅವ್ರು ಸ್ವಾಮಿ ಯೋಗ್ಯ ಆಗೋದೇ ಇಲ್ಲ. ಅದನ್ನು ಹಾಕ್ತಾರೆ ಏನು ರೇಷಿ ಪಟ್ಟಿಗ ರೇಷಿ ಸಾಲು ರೇಷಿ ಮೇಗಿ ರೇಷಿ ಪ್ರಧಾನ ಅದು ಭೋಗ ಸಾಮಗ್ರಿ ಅಲ್ಲ. ಭೋಗ ಸಾಮಗ್ರಿ ನಿಜವಾದ ಜಾತಿಗಳಿಗೆ ಒಂದಾದ್ರು ಬೇಕಾಗಿದೆ. ಅದನ್ನು ನಮಗೆ ಬೇಕು ಕಾಟನ್ ಕಂಪ್ನಿ ಕಾಟನ್ ಬೆಟ್ಟದಿಲ್ಲ ನಮಗಂತ ಯೋಜನೆಗಳು ಸನ್ಯಾಸಿಗಳಿಗೆ ಅವು ಭೋಗ ಸಾಮಗ್ರಿ ಯೋಜನೆಗಳಿಗೆ ಜಾತಿಗಳಿಗೆ ವರ್ತಿ ಅಲ್ಲ. ಅದಕ್ಕಂತ ಕುಮಾರ್ ಮಾತ್ರ ಎಲ್ಲ ಕೆಲಸ ಮಾಡಿದ್ರು, ದೊಡ್ಡ ಕೆಲಸ ಮಾಡಿದ್ರು. ಸುಮಾರು ಅವ್ರು ಬಾಳಿದ್ದು ಸುಮಾರು 62-63 ವರ್ಷ ಕುಮಾರ್ ಮಾತ್ರ 1000 ಕೆಲಸವನ್ನು ಕುಮಾರ್ ಮಾಡಿದ್ರು. ಅದಕ್ಕೆ ಹಿಂದೆ ಸುಮಾರು ಸಾವಿರಾರು ವರ್ಷದಿಂದ ಕಲಿಸಿದ್ದು ಈ ನಾಟಕ ಭಾವನೆ ಕಲಿಸಿದ್ದೇವೆ. ಅದಕ್ಕಂತ ದೃಷ್ಟಿಯಿಂದ ಅವತ್ತಿಗೆ ಒಂದಕ್ಕೆ ನಮ್ಮ ಮನುಷ್ಯರ ಎಲ್ಲ ಸಮಾಜ ಕಲಿತರು ಎಲ್ಲ ಸೇರಿಕೊಂಡು ಅಜ್ಜೆ ಜಾತ್ರೆ ಅದ್ದೂರಿ ಮಾಡ್ಕೊಂಡಿರುವ ಇದೇ ಪ್ರಕಾರ ಮಾಡ್ಕೊಂಡವ್ರಿ. ಅಜ್ಜ ಯಾರು ಬರ್ತೀನಿ ನಿಮ್ಗೆ ಏನು ತೊಂದರೆ ಐತಿ ಏನು ಕೊರತೆ ಐತಿ ಎಲ್ಲರೂ ಶಕ್ತಿ ಅಜ್ಜಯ್ಯ ಅಂತ ಐತಿ. ಯಾಕಂದ್ರೆ ಇಲ್ಲೇ ಕುತ್ಕೊಂಡು ಅಮೇರಿಕ ನಾವು ತಿಳ್ಕೊಬೋದು. ಆ ಶಕ್ತಿ ಕಲಿಸಿದ್ದೇವೆ ಮತ್ತು ನಾವು ಜಡಿಸಿ ಮಾಡಿಕೊಳ್ಳುವಂಥ ಶಕ್ತಿ ಐತಿ. ಅದಕ್ಕಂತ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಜಡಿಸಿ ಮಾಡ್ಕೊಳ್ಳೋದು. ಯಾಕಂದ್ರೆ ಅವ್ರು ಮಹಾಜ್ಞಾನಿಗಳು ಅಪ್ಪದ ಜ್ಞಾನಿಗಳು ಸಮಾಜ ಸುಧಾರಕರು. ಆ ಕಾಲದಲ್ಲಿ ಸಂಶಯ ಬಂತು ಹೊಸ ಭಸ್ಮ ಧರಿಸಿದ್ರು. ಭಸ್ಮ ಕಾಲ ಸಿಗುತ್ತದೆ ಅಂತ ಹೇಳಿ ಅವರು ಅಲ್ಲೇ ಒಂದು 4 ಹಗೆ ತೆಗೆಸಿ 4 ಹಗೆ ತುಂಬ ಭಸ್ಮ ಮಾಡಿ ಸಾಕಿದ್ರು. ಹೇಳಿಸಿದ್ರು 4 ಹಗೆ ತುಂಬ ಭಸ್ಮ ಮುಂದೊಂದು ಕಾಲ ಸಿಗಲಿಲ್ಲ. ಅಪ್ಪದ ಜ್ಞಾನಿಗಳು ಯಾರು ಹೇಳಿಸಿದ್ರು. ಅದು ಹತ್ತು ಮಾಡ್ತಕ್ಕಂಥ ಮತ್ತೆ ದಿವಸ ಸಭೆಗಳಾಗಿ ಹೆಚ್ಚು ಮಾತಾಡಲಾಗಿ ಕುಮಾರ್ ದೇವರು ಭಾಳ ಚೆನ್ನಾಗಿ ಹೇಳ್ತಾನ. ಮತ್ತು ಸುಳಿದಾಗ 11 ಪುರಾಣ ಇಡೀ ಸುಳಿದ ಮಾತು ಮಾಡಿದ್ದಾರೆ. ಅಂಥ ಇವರ ಸತ್ಯದ ಸತ್ಯ ಸುಳ್ಳ ಭಾಳ ಚೆನ್ನಾಗಿ ಹೇಳಿದ್ರು, ಭಾಳ ಚೆನ್ನಾಗಿದ್ರು. ಇವರು ಅದ್ಭುತ ಪುರಾಣ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳಿದ್ರೆ. ಅದಕ್ಕೆ ಮತ್ತೆ ದಿವಸ ಪ್ರಥಮ ಅದ್ಭುತ ಆಹಾರ ಮತ್ತೆ ಸತ್ತು ಜೋರು ಹುಟ್ಟಿದವರು ಸ್ವಲ್ಪ ಹೇಳ್ಯಾರ ಮತ್ತೆ ಸ್ವಲ್ಪ ಬಂದೈತಿ ನಾನಿಂದ. ಯಾಕಂದ್ರೆ ಇವರ ಮಠ ಕೆಲಸ ಮಾಡಿ ಇವರ ಅದಕ್ಕೆ ಮುಂಚಿತವಾಗಿ ಮಂದಿ ಸುಳ್ಳು ಹೇಳೋದು ಬಂದಿದ್ರು. ಇವು ಬಂದಾಗ ಸಾವಿರಾರು ಅದಕ್ಕೆ ಅವರು ಶಕ್ತಿ ಅವರಿಗೆ ಒಳ್ಳೆಯದು. ಇವೆಲ್ಲ ಬರಲಿ. ನಾನು ವಿಶೇಷ ಕಾರ್ಯಕ್ರಮ ವಿಶೇಷವಾದ ಪ್ರವಚನ ಇದನ್ನು ಮುಟ್ಟಬೇಕು. ಅದೊಂದು ಕಥೆ ಇದ್ರು, ಇವನು ಕಥೆ ಇದ್ರು. ಅದು ದಿವಸ ಬಂತು ಸಿನಿಮಾ ಪುರಾಣ ಬರ್ತದೆ. ದಿವಸ ಬಂದಿತ್ತು ನಾನು ಪುರಾಣ ಬರ್ತದೆ. ಅವು ಎದ್ದು 4 ಬರವ ರಾತ್ರಿ 10 ಬರವ ಎದ್ದು ಪುರಾಣ ಬರವ ಆಗಿ ಹಿಡುವಾಗ ಅವ್ನು ಹೇಳಿದರು ನಾನು ಪುರಾಣ ಕೇಳ್ಬೋದು ಪುಣ್ಯ ತಂದುಕೊಂಡು ಯಾರು ಹೇಳಿದ ಅದೇ ಒಂದು ನೀನು ಇವತ್ತು ಪುರಾಣ ಹೋಗಿದ್ರೆ ನನ್ನ ಗೌರವ ಬಂದ ಅದು ಭೇಟಿ ಬಂದಾವ ತಮ್ಮ ಕಥೆ ಹೇಳ್ತೀವಿ ಪುರಾಣಗಳು. ನಾವು ನಮ್ಮ ಕಥೆ ಹೇಳ್ತೀವಿ ಏನು ಆ ಮೂಲಕ ಬಂದನಪ್ಪ ತಮ್ಮ ಕಥೆ ಹೇಳ್ತಾರೆ ಅವರು. ಆ ಬಂದವ ಇವನು ಇಷ್ಟು ಮಂದಿ ನೋಡಿದವ ಇಷ್ಟು ಮಂದಿ ನೋಡಿದ್ರ ಅದು ಬೇರೆ ನಾಟಕ ಬಂದವ ರಾತ್ರಿ ಬಂದು ಇಷ್ಟು ಮಂದಿ ಏನು ನೋಡಿದ್ರು ಬಂದು ಕಥೆ ಹೇಳಿದ್ರು ಶಾಸ್ತ್ರಿಗಳು. ಆ ಬಂದು ಬಂದನಪ್ಪ ಅಯ್ಯೋ ನಾನೇ ನಿಂತವ ನಿಂದಿರ್ತೀಯ ನಿಂದಿರೋದು ಕುಂತವ್ರು ಬರ್ತ ಕುಂದಿರ್ತೀಯ ಕುಂದಿರೋದು ಎದ್ದು ಕುಂತ ಯಾಕೆ ಹೇಳಿದ್ರು ಮನೆಗೆ ಮತ್ತೆ ಹೋಗಿ ಹೋಗೋದು ಮನೆಗೆ ಹೋಗಿ
ನಿಂತರು ಮುಂದೆ ತೆಗೆದು ಹೇಳ್ತೀಯ ಬಗ್ಗೆ ಇದನ್ನು ಗಾಳಿಗೆ ಹೋಗಲ್ಲ ಇಷ್ಟು ಮಂದಿ ಒಮ್ಮೆ ನೋಡ್ತಿರಲ್ಲ ಆಶ್ಚರ್ಯ ಅವತ್ತು ಅವನಿಗೆ ಕನ್ನ ಹಾಕಿ ಕಾಡು ಅವ್ನು ಕನ್ನ ಮಾಡಿ ಅವ್ರು ಕಾಡು ಮಾಡಿ ಬರ್ಬೋದ್ರೆ ಬಂದ್ರಪ್ಪ ಭರವಸೆ ಅಷ್ಟು ಬಂದ್ಬಿಡಿದ್ರೆ ಅದು ನೋಡಿ ಇವಾಗ ಭರವಸೆ ಕಾಡು ಹಾಕಿ ಮಾಡಿ ಹೋಗ ಬಂದ್ರಪ್ಪ ಬಂದ್ರು ಯಪ್ಪ ಯಾತ್ರೆ ನಿಂತ್ಬಿಟ್ಟದೆ ನಿಂತ್ರ ಬಂದಿರಲ್ವ ಯಾತ್ರೆ ಕುಂದ್ರೆ ಯಾತ್ರೆ ಬಂದ್ರು ಯಾತ್ರೆ ಹೇಳೋದು ಯಾರಪ್ಪ ಹೋಗ್ತೀರ ಹೋಗೋದು ಒಂದು ಸ್ಪ್ರೆಡ್ ಬಂದ್ರ ಇಟ್ಟು ಬರಾತು ಒಂದು ದಿವಸ ಬಂದ್ರ ಅದಕ್ಕೆ ದೃಷ್ಟಿಯಿಂದ ನಾವು 3 ಜನಗಳ ಪ್ರಯಾಣ ಹೊಂದಿದ್ದೀವಿ ಬರ್ತಾರ ಅದನ್ನು ಮಾಡ್ತಾರ ಅದನ್ನು ಬೆಳೆದಂತ ಅದರ ಸಂಬಂಧಿಯ ನಾಳಿನ ವಿಶೇಷವಾದ ಬಲಿಪ ಪ್ರಾಣ ಕೇಳಿ ಕಲಿಸಿದ್ದ ಆಶೀರ್ವಾದ ಗದಗಾಗಲಿ 4 ದಿವಸ ಬರ್ತಾ ಜನ ಸಾಧನೆ ಹೆಣ್ಮಕ್ಳು ಸಾಧ್ಯ ಬರ್ತಾರೆ ಅದಕ್ಕೆ ದೃಷ್ಟಿಯಿಂದ ಕಲಿಸಿದ ಎಲ್ಲ ಸಂದರ್ಭಗಳಲ್ಲಿ ಇವತ್ತು ಪುರಾಣ ವಿಶೇಷ ನಡೆದಿ ಮತ್ತು ಪುರಾಣ ದಾಸೋಹ ದಿವಸ ಇವತ್ತು ನಾನು 2 ವರ್ಷ ಬಂದು ಬರೀತಿದ್ದಾರೆ ಒಂದಕ್ಕೆ ಇನ್ನು 2 ವರ್ಷದಾಗ ದಾಸೋ ಪ್ರಾರಂಭ ಆಗ್ಬೇಕು ನಮ್ಮ ಕುದುರೆ ಮಕ್ಕಳಿಗೆ ಏನೋ ಏನು ಪ್ರಾರಂಭ ನಾವು ದಾಸೋಹ ಮನಸ್ಸು ಬಿಡೋಲ್ಲ ಮತ್ತು ಮ್ಯಾಗೆ 8 ಮಂದಿ ದಾಸೋಹ ಮಾಡೋದು ನಮ್ಮ ಮನಸ್ಸಾಗ ಕಡಿಮೆಯಿಂದ ಇದೇ ಕಮ್ಮಿ ಅಲ್ಲಿಗೆ ಭಾಷೆ ನಮ್ಮ ಮನಸ್ಸಾಗ ಅದಕ್ಕೆ ಒಂದಕ್ಕೆ ಇನ್ನೊಂದು 2 ವರ್ಷ ಬಿಟ್ಟು ದಾಸೋಹ ಪ್ರಾರಂಭ ಮಾಡಿ ನಾನು ಪ್ರಾರಂಭ ಮಾಡಿ ದಾಸೋಹ ಬಂದರೆ ಜನ ಬರ್ತಾರೆ ದಾಸೋಹ ಇರಬೇಕು ದಾಸೋಹ ಮಾಡಬೇಕು ಮಠಾತ್ಮ ಪ್ರಸಾದ ತಿನ್ನಬೇಕು ಏನು ಪ್ರಾರಂಭ ಅದು ದಾಸೋಹ ಪ್ರಾರಂಭ ಅದಕ್ಕೊಂದಕ್ಕೆ ನಾನು ದಾಸೋಹ ಪ್ರಾರಂಭ ಮಾಡಿ ಅದನ್ನು ಬೆಳೆದರೆ ಅದು ಸುದ್ದಿ ಸ್ವಾಮಿ ಕಾಪಾಡಿ ಮತ್ತೊಮ್ಮೆ ಹಾರೈಸಿ ನಾನು